ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಹೀಗೆ ಮಾಡಿದ್ರಿ ಮಿಸ್ಟರ್ ಲಕ್ಷ್ಮಣ್ ಕೋಟೆ ಮನೆ? ನಿಮ್ಮ ಒಳಗಡೆ ಇಂಥ ರಾಕ್ಷಸ ಇದ್ದಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನನಗೆ ಉತ್ತರ ಬೇಕು. ರಾಕೇಶನ್ ಯಾಕೆ ಹೀಗೆ ಮಾಡಿದ್ರಿ? ಡಾರ್ಲಿಂಗು, ಪಕ್ಕ ಇವಳಿಗೆ ಎಲ್ಲ ವಿಷಯ ಗೊತ್ತಾಗಿರುತ್ತೆ. ಎಷ್ಟು ದಿನ ಆಯ್ತಲ್ವಾ ಈ ಥರ ಪಾರ್ಕಿಗೆ ಬಂದು ಕಡಲೆಕಾಯಿ ತಿನ್ಕೊಂಡು ಕನಸಲ್ಲಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಬರೀ ಸಮಸ್ಯೆ ಅಬ್ಬಾ ಈಗ ಒಂದು ಸ್ವಲ್ಪ ನಿರಾಳವಾಗಿದೆ ಕಣೆ. ಸತ್ಯ ಮನೇಲಿದ್ದಾಗ ಅವಳ ಜೊತೆಗೆ ಹೋಗ್ತಿದ್ವಿ, ಈಗ ಎಲ್ಲಿ ಹೋಗೋದು? ಅತ್ತೆ, ಯಾಕೋ ಸತ್ಯ ನೋಡಬೇಕು ಅನ್ನಿಸ್ತಿದೆ ಅತ್ತೆ. ಹೌದೇನೆ, ನಿಂಗೂ ಅನ್ನಿಸ್ತಿದ್ಯಾ? ಅಮ್ಮ ಅಲ್ವಾ, ನಿಂಗಂತೆ ಅನಿಸುತ್ತೆ. ನನಗೂ ಹಾಗೆ ಅನಿಸಿದೆ. ನೋಡು, ರಾಕೇಶ್ದು ಎಕ್ಸಾಮ್ ಮುಗಿದ ಕೂಡಲೇ ಸತ್ತಿನ ಮನೆ ಕರ್ಕೊಂಡು ಹೋಗು ಅಂತ ಕೇಳ್ಬಿಟ್ರು. ನಾನು ಅದನ್ನೇ ಹೇಳೋಣ ಅಂದ್ಕೊಂಡಿದ್ದೆ. ರಾಕೇಶ್ ಅಂತೂ ಇತ್ತೀಚೆಗೆ ಓದು ಪರೀಕ್ಷೆ ಅಂದ್ಕೊಂಡು ಮನೆ ಕಡೆ ಬರಲೇ ಇಲ್ಲ. ಅವ್ನು ಬಂದರೆ ಅವನು ನೋಡ್ದಂಗೆ ಆಗ್ತಿತ್ತು. ಕಣೆ, ಹಾಗೆ ಹುಡುಗರಿಗೆಲ್ಲ ಒಂದಿನ ಊಟಕ್ಕೆ ಬರೋಕ್ಕೆ ಹೇಳಬೇಕು. ಸತ್ಯ ಇದ್ದಾಗ 3 ಹೊತ್ತು ನಮ್ಮ ಮನೇಲೇ ತಿಂತಾ ಇದ್ದು, ಈಗ ಒಬ್ಬರು ತಿರುಗೇ ನೋಡೋಣ ಅಂತಾರೆ. ಒಳ್ಳೆ ಊಟ ಹಾಕ್ಬೇಕಪ್ಪ. ಸತ್ಯ ಮದುವೆಯಾಗಿ ಹೋದ್ಮೇಲೆ ಮನೆ ಎಲ್ಲ ಬಣ ಅನ್ನತ್ತೆ. ಸತ್ಯ ಇದ್ದಾಗ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅತ್ತೆ, ಈಗ ಅರ್ಥ ಆಗ್ತಾ ಇದೆ. ಸತ್ಯ ಇದ್ದ ಕಡೆ ಖುಷಿ, ನಗು, ಜನ ತುಂಬಿಕೊಂಡಿರುತ್ತೆ. ಆಹಾ, ಹಾಗೆ ಅವಳು ಮಡ್ಲು ತುಂಬಿಟ್ರೆ ಈ ಸಲ ಸತ್ಯ ಮನೆಗೆ ಬಂದರೆ ನಾನು ಕೇಳೋದೆ, ಯಾವಾಗ ನನ್ನ ಕೈಗೆ ಮರಿ ಮಗುನ ಕೊಡ್ತೀಯಾ, ಯಾವಾಗ ನನ್ನನ್ನು ಮುತ್ತಜ್ಜಿ ಮಾಡ್ತೀಯಾ ಅಂತ. ನಮ್ಮ ಸತ್ಯನ ಸೀತಮ್ಮ ಒಪ್ಕೊಂಡ್ರೆ ಆ ಕಾಲನೂ ದೂರ ಇಲ್ಲ ಅತ್ತೆ. ಸದ್ಯ ಯಾರ ಮೊಮ್ಮಗಳು, ಅವಳು ಎಂತೆಂಥ ಪರಿಸ್ಥಿತಿನ, ಎಂತೆಂಥ ಸವಾಲುಗಳನ್ನ ಗೆದ್ದು ಬಂದಿದ್ದಾಳೆ. ಅಂಥದ್ರಲ್ಲಿ ಅತ್ತೆ ಮನಸ್ಸನ್ನು ಗೆಲ್ಲಲ್ವೇನೆ, ಗೆದ್ದೇ ಗೆಲ್ತಾಳೆ. ನೋಡ್ತಾ ಇರೋ, ನೀನು ತಲೆ ಕೆಡಿಸ್ಕೊಬೇಡ, ತಗೋ. ರಿತು, ಹೇಳಕೋತಿ. ಹಲೋ ಅಣ್ಣ, ಎಲ್ಲಿದ್ಯಾ? ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಪ್ರಾಬ್ಲಮ್ಮಾ? ಏನ? ನೀನು ಎಲ್ಲ ಇದ್ರೂ ತಕ್ಷಣ ಮನೆಗೆ ಬರೋಕ್ಕಾಗತ್ತಾ ಪ್ಲೀಸ್ ಅಣ್ಣ? ರಿತು, ಜೋಕ್ ಮಾಡಬೇಡ, ಏನು ವಿಷಯ ಅಂತ ಹೇಳು. ರಿತು, ನಿನ್ನೆ ಕೇಳ್ತಿರೋದು, ಏನಾಯ್ತು? ಯಾಕೆ ಟೆನ್ಷನಲ್ಲಿದ್ಯಾ? ಮನೆಗೆ ಬಾ ಅಣ್ಣ, ಅದಕ್ಕೆ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಏನೇನೋ ನಡೆಯೋ ಥರ ಇದೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಣ್ಣ. ಸತ್ಯನಾ? ಅಣ್ಣ, ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ, ಆದರೆ ಅದಕ್ಕೆ
ಅದಕ್ಕೆ ಕೋಪ ನೋಡ್ತಿದ್ರೆ ಇಲ್ಲಿ ಏನೋ ಒಂದು ಅನಾಹುತ ಆಗತ್ತೆ ಅಂತ ನನಗೆ ತುಂಬ ಭಯ ಆಗ್ತಿದೆ ಅಣ್ಣ. ಮೊದಲು ಮನೆಗೆ ಬಾ. ಸರಿ, ಇವಾಗಲೇ ಬರ್ತೀನಿ. ಮಾತಾಡಿ. ಯಾಕೆ ಹೀಗೆ ಮಾಡಿದ್ರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡು ಸತ್ಯ, ಪ್ರತಿಯೊಬ್ಬ ತಂದೆಗೂ ಅವನ ಮಗಳ ಜೀವನ ತುಂಬ ಮುಖ್ಯ. ಅವಳಿಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವನು ಸಹಿಸಲ್ಲ. ಇನ್ಫ್ಯಾಕ್ಟ್ ನಾನು ಅಷ್ಟೇ. ಏನಾಗಿದೆ ನಿಮ್ಮ ಮಗಳಿಗೆ? ಅದು ನಿನಗೆ ಗೊತ್ತಿರಬೇಕಲ್ಲ. ನನ್ನ ಮಗಳ ಅಡ್ಡದಾರಿ ಹಿಡಿದಿರೋದೇ ನಿನ್ನಿಂದ. ಅದೇನೋ ಹೇಳ್ತಾರಲ್ಲ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಹಾಗೆ. ಇತ್ತೀಚೆಗೆ ನನ್ನ ಮಗಳು ನಿನ್ನ ಜೊತೆ ಸೇರಿ ನಿನ್ನ ಹಾಗೆ ತಯಾರಾಗಿದ್ದಾಳೆ. ಯಾರು ಯಾರಿಂದನೂ ಹಾಳಾಗಲ್ಲ ಚಿಕ್ಕ ಮಾವ. ಅಷ್ಟಕ್ಕೂ ರಿತು ಏನ್ ಚಿಕ್ಕ ಹುಡುಗಿ ಅಲ್ವಲ್ಲ. ಅವಳಿಗೇನ್ ಬೇಕು ಬೇಡ ಅನ್ನೋ ನಿರ್ಧಾರ ಮಾಡೋ ಕೆಪಾಸಿಟಿ ಅವಳಿಗೂ ಇದೆ. ಶಟ್ ಅಪ್ ಸತ್ಯ. ರಿತು ಇನ್ನೂ ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಾಗುತ್ತೆ ಇದೆಲ್ಲ? ನೀನು ಟ್ಯೂಷನ್ಗೆ ಅಂತ ಸೇರಿಸಿದ್ಯಲ್ಲ ರಾಕೇಶ್, ಅವನೇ ಇವಳು ತಲೆ ಕೆಡಿಸಿರೋದು. ಅಂಥದ್ರಲ್ಲಿ ನೀನು ನನಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾ ಇದೆಯಾ? ನೋಡು ಸತ್ಯ, ರಿತು ನನ್ನ ಮಗಳು. ಅವಳನ್ನ ನನ್ನ ಎದೆ ಮೇಲೆ ಹಾಕ್ಕೊಂಡು ಬೆಳೆಸಿದ್ದೀನಿ. ಅವಳ ಇಷ್ಟ ಕಷ್ಟಗಳನ್ನ ನಾನು ಪರ್ಸನಲ್ ನೋಡಿಕೊಂಡು ಅವಳನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದೀನಿ. ನಿನಗೆ ಗೊತ್ತಾ, ಅವಳು ನನ್ನ ಜೀವದ ಜೀವ. ಇವಳಿನ್ನೂ ಪುಟ್ಟ ಹುಡುಗಿ, ಈಗ ತಾನೇ ಕಣ್ಬಿಟ್ಟು ಪ್ರಪಂಚನ ನೋಡ್ತಾ ಇದ್ದಾಳೆ. ಅಂಥವಳನ್ನ ಬುಟ್ಟಿಗೆ ಹಾಕ್ಕೊಂಡಿರಲ್ಲ ನಿನ್ನ ತಮ್ಮ. ಅವನಿಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಬೇಕಾಗಿತ್ತು? ಒಂದು ತಿಳ್ಕೋ ಸತ್ಯ, ನನಗೆ ನನ್ನ ಮಗಳ ಜೀವನ ಮುಖ್ಯ. ಅದಕ್ಕೇನಾದ್ರು ಸ್ವಲ್ಪ ಧಕ್ಕೆ ಆದರೂ ನಾನು ಸಹಿಸಲ್ಲ. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕೆ ಕರೆದು ಬುದ್ಧಿ ಹೇಳಬೇಕಾಗಿತ್ತು. ಯಾಕೆ ಹೊಡ್ಸಿದ್ರಿ? ಬಡವರ ಮನೆ ಮಗ, ಹೇಳೋರು ಕೇಳೋರು ಯಾರು ಇಲ್ಲ ಅಂತನಾ? ನೋಡು ಸತ್ಯ, ಅದೇನೇ ಇರ್ಬೋದು, ನನ್ನ ಮಗಳ ತಂಟೆಗೆ ಯಾರೇ ಬಂದಿದ್ರು ಇದೇ ಗತಿ ಆಗ್ತಿತ್ತು. ಆದರೆ ನಿಮಗೆ ಹೊಡ್ಸೋ ಅಧಿಕಾರ ಕೊಟ್ಟವ್ರು ಯಾರು? ಪ್ರೀತಿ ಮಾಡ್ದ ಅಂತ ಒಂದೇ ಒಂದು ಕಾರಣಕ್ಕೆ ಅವನ ಜೀವನದ ಜೊತೆನ ಆಟ ಆಡ್ಬಿಡ್ತೀರಾ? ಹೊಡ್ಸೋ ಮುಂಚೆ ನಿಮ್ಮ ಮಗಳನ್ನು ಒಂದು ಮಾತು ಕೇಳಬೇಕಾಗಿತ್ತು. ಅವಳಿಗೆ ರಾಕೇಶ್ ಇಷ್ಟನೋ ಇಲ್ವೋ ಅಂತ. ಏನ ಅವಳನ್ನೇನು ಕೇಳೋದು? ಚಿಕ್ಕ ವಯಸ್ಸಿಂದ ಅವಳು ಇಷ್ಟ ಕಷ್ಟಗಳೇ ಆಗಲಿ ಒಳ್ಳೇದು ಕೆಟ್ಟದೇ ಆಗಲಿ ಅದನ್ನು ಡಿಸೈಡ್ ಮಾಡಿದ್ದು ನಾನು. ಇನ್ನು ಮುಂದೆ ಡಿಸೈಡ್ ಮಾಡೋದು ನಾನು. ಹಾಗಿದ್ರೆ ನಿಮ್ಮ ಮಗಳ ಪ್ರೀತಿಗೆ ಬೆಲೆನೇ ಇಲ್ವಾ? ತಂದೆ ತಾಯಿ ಪ್ರೀತಿ ಮುಂದೆ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ ಸತ್ಯ. ಹಾಗಿದ್ರೆ ಪ್ರಪಂಚದಲ್ಲಿ ಯಾವ ಹುಡುಗ ಹುಡುಗಿನೋ ಅಪ್ಪ ಅಮ್ಮನ ಪರ್ಮಿಷನ್ ಇಲ್ಲದೆ ಪ್ರೀತಿ ಮಾಡೋ ಹಾಗೆ ಇಲ್ವಾ? ಬೇರೆಯವ್ರ ವಿಷಯ ನನಗೆ ಬೇಡ ಸತ್ಯ. ನನ್ನ ಮಗಳು ಮಾಡೋ ಹಾಗೆ ಇಲ್ಲ.
ಅದರಲ್ಲೂ ಆ ರಾಕೇಶನ ಜೊತೆ ಪ್ರೀತಿಲಿ ಬಿದ್ದೇಳೆ ಅನ್ನೋದನ್ನ ನಾನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವನಿಗೆ ಹೊಡೆಸಿ ಪರೀಕ್ಷೆ ಬರೀದೇ ಇರೋ ಥರ ಮಾಡಿ ಅವನ ಜೀವನ ಹಾಳು ಮಾಡೋ ನಿರ್ಧಾರ ಮಾಡಿದ್ರ? ಛೇ, ಅವನು ಇಷ್ಟು ವರ್ಷದ ಶ್ರಮ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಹಾಳು ಮಾಡಿಬಿಟ್ರಲ್ಲ ಚಿಕ್ಕ ಮಾವ. ರಾಕೇಶ್ ಬಡವ ಆಗಿರ್ಬೋದು, ಆದ್ರೆ ಅವನ ಅನಾಥ ಅಲ್ಲ. ಅವನ ಅಕ್ಕ ಸತ್ಯ, ನಾನಿನ್ನು ಬದುಕೇ ಇದ್ದೀನಿ. ಏಯ್, ಯಾರ ಇವನು? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಮ್ ರಾಖಿ ಕೊಡ್ದವನು ಇವನೇ ಬಾವ. ಹೌದಾ? ಹಾಗಿದ್ರೆ ಸತ್ಯ ಎಲ್ಲಿ? ಒಳಗಡೆ ಹೋಗಿದ್ದಾಳೆ. ಅಯ್ಯೋ, ಸತ್ಯ ಒಳಗಡೆ ಇದ್ದಾಳ? ಒಳಗಡೆ ಇನ್ನೇನು ಕಾದಿದ್ಯೋ? ಸತ್ಯ ಏನಾಯ್ತು? ಯಾಕೆಲ್ರು ಒಂಥರ ಇದ್ದಾರೆ? ನೀನೇನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಯಾರಾದ್ರೂ ಮಾತಾಡ್ತೀರಾ? ಏನ್ ನಡೀತಾ ಇದೆ ಇಲ್ಲಿ? ಕಾರ್ತಿಕ್, ನೀನ್ ಸ್ವಲ್ಪ ಸುಮ್ಮನೆ ಬಿಡು. ನಾನು ಯಾಕೆ ಸುಮ್ಮನೆ ಇರಬೇಕು? ಎಲ್ಲರೂ ಟೆನ್ಷನ್ ಅಲ್ಲಿದ್ದಾರೆ. ಏನ್ ನಡೀತಾ ಇದೆ ಅಂತ ಹೇಳಿಲ್ಲ ಅಂದ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ? ಎಲ್ಲ ಗೊತ್ತಾಗತ್ತೆ, ನಾನು ಮಾತಾಡ್ತಾ ಇದ್ದೀನಲ್ಲ. ಏ ಹುಡುಗಿ, ಇಷ್ಟೊತ್ತು ಲಕ್ಷ್ಮಣನ ಮೇಲೆ ದರ್ಪ ತೋರಿಸ್ತಾ ಇದ್ದೆ, ಈಗ ಕಟ್ಕೊಂಡಿರೋ ಗಂಡನ ಮೇಲೆ ಮರ್ಯಾದೆ ಇಲ್ಲದೆ ನಡ್ಸ್ಕೊತಾ ಇದೀಯಾ? ನಿನ್ನನ್ನು ನೀನೇನು ಅನ್ಕೊಂಡಿದೀಯಾ? ಬಿಟ್ರೆ ಮನೆ ಒಡೆದು ಸಂಸಾರನ ನುಂಗಿ ನೀರು ಕುಡಿದು ಬಿಡ್ತೀಯಾ? ಸೀತಮ್ಮ, ನೀವು ಅಷ್ಟೇ ಇದ್ರಲ್ಲಿ ತಲೆ ಹಾಕ್ಬೇಡಿ. ಏಯ್, ಇದೇನಿದ್ರು ನನ್ನ ಮತ್ತೆ ಲಕ್ಷ್ಮಣ್ ಕೋಟೆ ಮನೆಯವ್ರ ನಡುವೆ ನಡೀತಾ ಇರೋ ವಿಷಯ. ನಾವು ಮಾತಾಡ್ಕೋತೀವಿ, ಮಿಕ್ಕದವ್ರು ಸುಮ್ಮನಿದ್ರೇನೆ ವಾಸಿ. ಮಾದಪ್ಪ, ಇವತ್ತು ಅಡುಗೆ ಮಾತ್ರ ಬೊಂಬಾಟಾಗಿರ್ಬೇಕು ನೋಡೋ. ಎಷ್ಟು ಸರಿ ಆದರೂ ಹಾಕ್ಸ್ಕೊಂತಿನ್ಲಿ, ಬೇಜಾರಿಲ್ಲ. ಅಡುಗೆ ಮಾತ್ರ ಕಡಿಮೆ ಆಗಬಾರ್ದು. ಬಾಲ ಹಾಕ್ಸಿದ ಊಟ ಅಂತ ಜನ ಸಾಯೋವರೆಗೂ ಮರಿಬಾರ್ದು. ಇವತ್ತು ನಾವು ಹಾಕ್ಸೋ ಊಟ ಸಾಕಾದಾಗಿರ್ಬೇಕು. ಇನ್ನೇನು ತಲೆ ಕೆಡ್ಸ್ಕೊಬೇಡ ಬಾಬಣ್ಣ, ನಾ ಮಾಡೋ ಅಡುಗೆ ಜನ ಚಪ್ಪರ್ಸ್ಕೊಂಡು ಊಟ ಮಾಡಬೇಕು. ಹಂಗೆ ಆಗಲಿ, ಬೇಗ ಮಾಡ್ರಿ, ಬರ್ತೀನಿ. ಅಭೂತಪೂರ್ವ ಸಾಧನೆ.
ಗೆದ್ದು ಬಂದ ಗೆಳೆಯ ಸಂತೋಷ ಕಾಲ್ ಗೋಗಾಯ ಅಲ್ಲಲ್ಲೇ ಮೊಮ್ಮಗನೇ ಬಾರ್ಲಾ ಸ್ವಾಗತ ಸುಸ್ವಾಗತ ಲೇ ಏನ್ಲ ಇದು ಬಾಬಯ್ಯ ನೀನು ಮಾಡಿರ್ತಕ್ಕಂಥ ಅಭೂತಪೂರ್ವ ಸಾಧನೆನ ಫ್ಲೆಕ್ಸ್ ಮಾಡಾಕ್ಸಿದೀವಿ. ಇದನ್ನೇನಾದ್ರೂ ದಿವ್ಯಾ ನೋಡಿದ್ರೆ ಅಷ್ಟೇ ಕಣ ನನ್ನ ಕತೆ. ಲೇ ಮೊಮ್ಮಗನೇ ಯಾಕ್ಲಾ ನಿನ್ನ ಸಾಧನೆ ಬಗ್ಗೆ ದಿವ್ಯನ್ಗೆ ಅಸಮಾಧಾನ ಬಾ. ಗೋಗಾಯ ಮ್ಯಾಟ್ರ್ ಅದಲ್ಲ, ಮೊದ್ಲಿ ಫ್ಲೆಕ್ಸ್ ತೆಗಿರಿ. ದಿವ್ಯಾ ಏನಾದ್ರೂ ಇದನ್ನ ನೋಡಿದ್ರೆ ನನ್ನನ್ನು ಅಟ್ಟಾಡ್ಸ್ಕೊಂಡು ಹೊಡಿತಾಳೆ. ಎಂಟಿಗೆ ಎದ್ರಕೊಂಡ್ಯಾ ನೀನೊಂದು ಗೋನ್ಸಲ್ಲ ಅಲ್ಲ ಅಂತಾನೆ ತಿಳ್ಕೊ. ಆದ್ರೆ ಮೊದಲು ಈ ಫ್ಲೆಕ್ಸ್ ತೆಗಿರಿ ಅಷ್ಟೇ. ಮುಖ ಏನ್ ನೋಡ್ತಾ ಇದ್ದೀರಾ, ತೆಗಿರಿ. ಆಯ್ತು ಸುಮ್ಕಿರ್ಲಾ. ಆಗ್ಲೇ ಏನಂದ್ರಿ ನೀವು? ರಿತು ನಿಮ್ಮ ಮಗಳು ನಿಮ್ಮ ಜೀವ ಅಂತಲ್ಲ. ಹಾಗೆ ರಾಕೇಶು ನನ್ನ ತಮ್ಮ, ಅವನು ನನ್ನ ಜೀವ. ಜೊತೆಲಿ ಹುಟ್ಟದೇ ಇರ್ಬೋದು, ಆದರೆ ಬೆಟ್ಟದಷ್ಟು ಪ್ರೀತಿ ಕನ್ಸಿಟ್ಕೊಂಡಿದ್ದೀನಿ. ಅವನನ್ನು ಬೆಳೆಸೋದಕ್ಕೆ ಓದಿಸೋದಕ್ಕೆ ಬೆವರಲ್ಲ ರಕ್ತ ಸುರಿಸಿದ್ದೀನಿ. ಅಂತವ್ನ ಜೀವನ ಹಾಳು ಮಾಡಿದ್ರಲ್ಲ, ಈಗ ನನಗೆ ಹೇಗಾಗಿರ್ಬೇಕು ಹೇಳಿ? ರಾಕೇಶ್ ಮೇಲೆ ಬರೀ ನಾನಷ್ಟೇ ಅಲ್ಲ, ನೀವು ಪ್ರೀತಿಸೋ ನಿಮ್ಮ ಮಗಳು ಅಷ್ಟೇ ಪ್ರೀತಿ ಕನ್ಸಿಟ್ಕೊಂಡಿದ್ದಾಳೆ. ಬೇಕಿದ್ರೆ ಅವಳನ್ನೇ ಕೇಳಿ ನೋಡಿ, ಹೇಳ್ತಾಳೆ. ಆ ವಯಸ್ಸೇ ಅಂಥದ್ದು. ಯಾರು ಏನೇ ಹೇಳಿದ್ರು ಕೇಳೋ ವಯಸ್ಸು. ಅವಳಿಗೇನಮ್ಮ ಗೊತ್ತು ಪ್ರೀತಿ ಪ್ರೇಮದ ಬಗ್ಗೆ? ನಿನ್ನ ತಮ್ಮ ಅನ್ಸ್ಕೊಂಡವ್ರು ಬಣ್ಣದ ಮಾತಾಡಿರ್ತಾನೆ, ಇವಳು ಬೆರಗಾಗಿರ್ತಾಳೆ. ನನಗೆ ಗೊತ್ತಿರೋ ಹಾಗೆ ರಾಕೇಶ್ ಯಾವತ್ತೂ ಯಾರ ಹಿಂದೆನೂ ಹೋದವನಲ್ಲ. ಒಂದು ವೇಳೆ ಅವ್ನು ನಿಮ್ಮ ಮಗಳನ್ನ ಇಷ್ಟಪಡ್ತಿದ್ದ ಅಂತಾನೆ ಇಟ್ಕೊಳ್ಳೋಣ, ನೀವು ನನಗೆ ಹೇಳಬೇಕಾಗಿತ್ತು. ನಾನು ಅವನನ್ನು ಕರೆದು ಬುದ್ಧಿ ಹೇಳ್ತಾ ಇದ್ದೆ. ಅವ್ನು ಯಾವತ್ತೂ ನನ್ನ ಮಾತು ಮೀರಲ್ಲ, ನನ್ನ ಮಾತು ಕೇಳ್ತಾ ಇದ್ದ. ಅದು ಬಿಟ್ಟು ಅವನಿಗೆ ಹೊಡೆಸಿ ಕೈ ಮುರ್ಸಿದ್ರಲ್ಲ, ಅವನ ಪರೀಕ್ಷೆ ಬರೀದೇ ಇರೋ ಥರ ಮಾಡಿ ಅವನ ಭವಿಷ್ಯನ ಹಾಳು ಮಾಡಿಬಿಟ್ರಿ. ಇದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ನೀವು ಈ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನಾಲ್ಗೆ ಹಿಡಿತದಲ್ಲಿರಲಿ ಸತ್ಯ. ನಾನು ಯಾರ ಕನಸು ಭವಿಷ್ಯನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನನಗೆ ನನ್ನ ಮಗಳಿಂದ ಆ ಹುಡುಗ ದೂರ ಇರಬೇಕಾಗಿತ್ತು ಅಷ್ಟೇ. ಅದಕ್ಕೆ ಸ್ವಲ್ಪ ಹೆದರಿಸಿ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಅಷ್ಟಕ್ಕೆ ಅವನ ಭವಿಷ್ಯ ಹಾಳು ಮಾಡಿದೆ, ಅವನ ಕೈ ಮುಗಿಸಿ ಅವನ ಜೀವನನೇ ಹಾಳು ಮಾಡಿದೆ ಅನ್ನೋ ಅಪಾದನೆಲ್ಲ ನನ್ನ ಮೇಲೆ ಹಾಕ್ಬೇಡ. ಹಾಗಿದ್ರೆ ನೀವು ಕಳ್ಸಿದ ರೌಡಿಗಳು ಯಾಕೆ ರಾಖಿ ಕೈ ಮುರಿದ್ರು? ಇದೊಳ್ಳೆ ಚೆನ್ನಾಗಿದೆಯಲ್ಲ. ಯಾಕೆ ಅಂತ ಕೇಳಿದ್ರೆ ನನಗೆ ನಮ್ಮ ಗೊತ್ತು. ನೀನು ಆಗ್ಲೇ ರಾಕೇಶನ್ನ ಹೊಡೆದ್ದೆ ಅಂತ ಅಂದೆ, ನಾನು ಸುಮ್ಮನೆ ಇದ್ದೆ. ಯಾಕೆಂದ್ರೆ ಹೆದರಿಸೋ ಬರದಲ್ಲಿ ಹುಡುಗರು ಸ್ವಲ್ಪ ಕೈ ಮಾಡಿರ್ಬೋದೇನೋ ಅಂತ. ಆದರೆ ಈಗ ನೀನು ಹೇಳ್ತಾ ಇದೆಯಲ್ಲ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅಷ್ಟಕ್ಕೂ ರಾಕೇಶ್ಗೆ ಅಪಾಯ ಆಗುತ್ತದೆ ನಾನೇನೂ ಮಾಡಿಲ್ಲ. ಏ ಹುಡುಗಿ, ಲಕ್ಷ್ಮಣ ಏನು ಅಂತ ಇಷ್ಟು ವರ್ಷದಿಂದ ನಾನು ನೋಡ್ಕೊಂಡೇ ಬಂದಿದ್ದೀನಿ.
ಅವನು ಮಾಡದೇ ಇರೋ ತಪ್ಪನ್ನು ಅವನ ತಲೆ ಕಟ್ಟಬೇಡ. ಅಷ್ಟಿದ್ರೆ ಆ ರಾಕೇಶನ್ನ ನೀನು ಹದ್ದು ಬಸ್ತಲ್ಲಿ ಇಟ್ಕೋ. ನಮ್ಮ ಹುಡುಗಿ ತಂಟೆಗೆ ಬರದೇ ಇರೋ ಹಾಗೆ ನೋಡ್ಕೋ. ಆಯ್ತು, ಹೇಳ್ತೀನಿ. ಒಂದು ವೇಳೆ ಅವನ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಆಗ್ಲೂ ಇದೇ ಮಾತು ಹೇಳ್ತಿದ್ರಾ? ಹಾಗೇನೂ ಆಗಿಲ್ವಲ್ಲ. ಇದನ್ನೇ ಈಗ ರಾದ್ಧಾಂತ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗಿದು ಚಿಕ್ಕ ವಿಷಯ ಇರ್ಬೋದು ಸೀತಮ್ಮ, ಆದರೆ ರಾಕೇಶ್ಗೆ ಇದೇ ಬದುಕು. ಕಷ್ಟಪಟ್ಟು ಓದ್ತಿದ್ದ ಹುಡುಗನ ಕನಸು ನುಚ್ಚು ನೂರಾಗಿದೆ. ಪರೀಕ್ಷೆನೂ ಬರಿದೆ ಕೈ ಮುರ್ಕೊಂಡು ಮನೇಲಿ ಕೂತಿದ್ದಾನೆ. ಇದಕ್ಕೆ ಯಾರು ಹೊಣೆ? ನೋಡ್ ಸತ್ಯ, ನೀನೇನು ಹೇಳಬೇಕು ಅಂತ ಇದೆಯೋ, ನೀನೇನು ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯೋ ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಒಂದಂತೂ ನಿಜ, ನಾನು ಯಾವ ಕಾರಣಕ್ಕೂ ರಾಕೇಶ್ ಜೀವನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ. ನನ್ನ ಮಗಳ ಜೀವನ ಹಾಳಾಗಬಾರ್ದು ಅಂತ ಯೋಚನೆ ಮಾಡೋ ನಾನು ಇನ್ನೊಬ್ಬರ ಜೀವನ ಹಾಳು ಮಾಡ್ತೀನಾ? ಸತ್ಯ ಹಾಗಿದ್ರೆ